ಎಲ್ಲಿಂದ ಬಿದ್ದಿತ್ತು? ಅಲ್ಲಿಂದ ಹಾರಿದ್ಯಾ? ಅಲ್ಲಿಂದ ಹಾರಿದ್ಯಾ? ಅಲ್ಲೆಲ್ಲ ಬಿದ್ದಿದ್ದು, ಅದಕ್ಕೆ ಎತ್ಕೊಂಡು ಪರ್ಸು ಇದು ಬಿದ್ದೋಗಿದೆ. ಇಲ್ಲ ಸ್ಟಾರ್ಟ್ ಆಗ್ತಿಲ್ಲ. ಅಯ್ಯೋ, ನಾವು HP ಹತ್ರನೇ ಬಂದ್ಬಿಡ್ತೀವಿ, ಬನ್ನಿ. ಇರಿ ಬ್ರೋ. ಹತ್ರ ಶುಭೋದಯ. ಆಫ್ಟರ್ 6 ಲಾಂಗ್ ಮಂತ್ಸ್ ಮತ್ತೆ ಡುಕ್ಯಾಟಿನ ಓಡ್ಸೋಕ್ಕೆ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಅಯ್ಯಪ್ಪ, ಇಟ್ಸ್ ಅ ಬಿಗ್ ಥಿಂಗ್. ಸೊ ನನಗೆ ಗೊತ್ತು ಇದ್ರ ಹಿಂದಿನ ಕತೆಗಳು, ಸ್ಟೋರೀಸು ನಿಮಗೂ ಗೊತ್ತಿರುತ್ತೆ. ಬಟ್ ಅದಕ್ಕೆ ಲೈಫ್ ಹೋಪ್ ಅಂತ ಅನ್ನೋದು. ಆಫ್ಟರ್ ಎವ್ರಿಥಿಂಗ್ ನಮಗೆ ಏನಾಗತ್ತೋ ಆಗಲ್ವೋ ಕ್ವಶನ್ ಮಾರ್ಕ್ಸ್ ಇರುತ್ತೆ. ವಿ ನೀಡ್ ಟು ಕೀಪ್ ಟ್ರೈಂಗ್, ಪ್ರಯತ್ನ ಮಾಡ್ತಾ ಇರಬೇಕಷ್ಟೇ. ನೋಡೋಣ ಹೇಗಿರುತ್ತೆ ಇವತ್ತು ಅಂತ. ತುಂಬ ಅನ್ಸರ್ಟನ್ ಇದೆ. ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಮಾತಾಡೋಣ. ಸೊ ಫಸ್ಟು ಕೀ ಆನ್ ಮಾಡೋಣ. ಎಸ್, ಫ್ಯೂಯಲ್ ಇಲ್ಲ, ಸ್ಟಾರ್ಟ್ ಆಗ್ತಿಲ್ಲ. ಅಯ್ಯೋ, ನಾವು HP ಹತ್ರನೇ ಬಂದ್ಬಿಡ್ತೀವಿ, ಬನ್ನಿ. ಇರಿ ಬ್ರೋ. ಯಾಕೋ ಆಯಿತು, ಚೂರು ಬಂದ್ಬಿಟ್ರೆ ಸಾಕು ಬ್ರೋ. ಅಲ್ಲಿ ತನಕ ಅದು ರೆವೆ ತಗೊತಾ ಇಲ್ಲ. ಓಕೆ. ಏನು ಬ್ರೋ ನಂದು ಟೈಮಿಂಗು? ಫಸ್ಟು ಪೆಟ್ರೋಲ್, ಇವಾಗ ಮಳೆ ಹನಿ. ಬ್ಯಾಕ್ ಬಿಡಿ, ಬ್ಯಾಕ್. ಹಾಂ ಹಾಯ್ ಬ್ರೋ, ಹೇಗಿದ್ದೀರಾ? ಆರಾಮ? ಹಾಂ, ಪರವಾಗಿಲ್ಲ ಅವರೇ. ಸೊ ಬಾಯ್ಸ್, ನಮ್ಮ ಜೊತೆಲಿ ಜ್ಞಾನರಾಜ್ ಆಗಿ ಅವ್ರ ಫ್ರೆಂಡ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ ಇವತ್ತಿನ ರೈಡಲ್ಲಿ. ಸೊ ಫುಲ್ ಆಫ್ ಸ್ಟೋರೀಸ್ ಇವತ್ತಿನ ರೈಡ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಕ್ರೇಜಿ ಅನ್ಬೋದು. ಟ್ರ್ಯಾಪ್ ಫೋಟೋಗ್ರಫಿ ಅಂತ ಇದೆ ಅವ್ರದ್ದು, ನೀವು ಪೇಜ್ ಚೆಕ್ಔಟ್ ಮಾಡೋದು ಮರಿಬೇಡಿ, ಸ್ಟಾರ್ಟಿಂಗೇ ಹೇಳ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಆ್ಯಕ್ಚುಲಿ ಮನೆಯಿಂದ ಹೊರಟಾಗಿಂದ ಕತೆನೆ. ನಾವು 5:30 ಹೊರಟಿದ್ದು, ಹೆಚ್ಚು ಕಮ್ಮಿ. ಆಲ್ರೆಡಿ ಈಗ 6:15 ಹೆಚ್ಚ. ಸೊ ಏನಾಯ್ತು ಅಂತಂದರೆ, ಮನೆಯಿಂದ ಆಚೆ ತಂದುಬಿಟ್ಟು ನಿಲ್ಲಿಸ್ತು ಸ್ಟಾರ್ಟ್ ಮಾಡ್ತೀನಿ, ಸ್ಟಾರ್ಟೇ ಆಗ್ತಾಯಿಲ್ಲ. ಲೋ ಫ್ಯೂಯಲ್ ಇತ್ತು. ನಾನು ಬಂಕ್ಗೆ ಹೋಗುತ್ತೆ ಅಂದ್ಕೊಂಡ್ರೆ ಸ್ಟಾರ್ಟೇ ಆಗಲಿಲ್ಲ ಇವತ್ತು. ಸೊ ಮತ್ತೆ ಗಾಡಿ ನಿಲ್ಲಿಸಿ ಹೋಗಿ ಪೆಟ್ರೋಲ್ ಬಂಕಿಗೆ ಕಾರಲ್ಲಿ ಪೆಟ್ರೋಲ್ ತಂದು ಮತ್ತೆ ಆಗಿ ಸ್ಟಾರ್ಟ್ ಮಾಡಿ ದಾರಿ ಮಧ್ಯೆ ಇವಾಗ ಪವರ್ ಹಾಕ್ಸಿ ಬರ್ನರ್ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ನೋಡಿದ್ರೆ ಮಳೆ ಹನಿ ಸ್ಟಾರ್ಟ್ ಆಗಿದೆ. ಸರಿ, ವಾವ್ ಗುರು, ನೋಡಿದ್ರು ಸನ್ರೈಸ್, ನೋಡಿದ್ರು ಇಂಥ ಬ್ಯೂಟಿಫುಲ್ ವೇವ್ ರೈಡ್ಸು. ರಿಯಲಿ ಮಿಸ್ಡ್ ಇಟ್. ಇಂಜುರಿ ಆಗಿ 4 ತಿಂಗಳ ಮೇಲೆ ಆಗಿದೆ ಇವಾಗ ರಿಕವರಿ ಆಗ್ತಾ. ಸೊ ಈಗ ಸಿಂಗಲ್ ಸಿಲಿಂಡರ್ ಎಲ್ಲ ಓಡಿಸೋದು ಒಂಥರ, ಈ ಥರ ಬೀಸ್ಟ್ V4ನ ಓಡಿಸೋದು ಬೇರೆ ಥರ. ಸೊ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತಗೊಂಡೆ. ಮನೆಗೆ ರೀಚ್ ಆದಮೇಲೆ ನಾವು ಮೆಸೇಜ್ ಮಾಡಿ. ಹಾಂ ಡನ್ ಬ್ರೋ. ಬಂದು ಆ್ಯಕ್ಚುಲಿ ಒಂದು ರೌಂಡು ಫೋಟೋಶೂಟ್ ಎಲ್ಲ ಮಾಡಿ ಇವಾಗ ತಿಂಡಿ ಮುಗಿಸಿ ಆ್ಯಕ್ಚುಲಿ ಈಗ ರೈಡ್ಗೆ ಹೋಗಬೇಕು. ಯಾಕಂದರೆ ಬಿಸಿಲು ಬರೋಕ್ಕೆ ಮುಂಚೆ ಒಂದು ರೌಂಡ್ ಫೋಟೋಶೂಟ್ ಮಾಡೋಣ ಅಂತ ಮಾಡಿದ್ವಿ. ಸೊ ಡನ್ ಬ್ರೋ, ಹೊರಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಸರಿನಾ? ಥ್ಯಾಂಕ್ ಯು. ಸರಿ, ಥ್ಯಾಂಕ್ ಯು ಟ್ರಾ ಬ್ರೋ. ಸರಿನಾ? ಆಯಿತು. ಆ್ಯಕ್ಚುಲಿ ನಾವು ಏನೋ ಶೂಟ್ಗೆ ಅಂತ ಪ್ಲ್ಯಾನ್ ಮಾಡಿದ್ದೇನಲ್ಲ, ಹಾಗೇ ಬ್ರೋ ಕೇಳಿದ್ರು ರೈಡ್ ಏನಾರ ಮಾಡ್ತಿದ್ದೀರಾ ಅಂತ. ಒಂದು ರೈಡ್ ಮಾಡೋ ಪ್ಲ್ಯಾನಲ್ಲಿ ಇದನ್ನ ಹೇಳಿದೆ, ನಾನು ಜಾಯ್ನ್ ಆಗ್ತೀನಿ ಅಂದರು. ಹಾಗೆ ಬಂದು ನ್ಯಾಚುರಲಿ ಹಂಗೆ ಒಂದು 4 ಫೋಟೋಸ್ ಎಲ್ಲ ತೊಗೊಂಡ್ವಿ. ಬ್ಯಾಕ್ ಆನ್ ದ ಸ್ಯಾಡಲ್, ಬ್ಯಾಕ್ ಆನ್ ದ V4 ಆಫ್ಟರ್ ಅ ಲಾಂಗ್ ಟೈಲ್ಸ್ತಾ ಇದೆ. ಇದು ಟ್ರಕ್ ಹೊಡೆದಿರೋದು ಕಾರ್ಗೆ. ಆ್ಯಕ್ಚುಲಿ ಅವಾಗ ನಾವು ಫೋಟೋಶೂಟ್ ಮಾಡಬೇಕಿದ್ರೆ ಇದಾಗಿದ್ದು ಇನ್ಸಿಡೆನ್ಸು. ಹಿಂದೆ ಅವನು ಟ್ರಕ್ಕು ಹೊಡೆದ್ಬಿಟ್ಟು ಕಾರ್ಗೆ ಈ ಥರ ತಪ್ಸ್ಕೊಂಡೇ ಆಗ್ಬಿಟ್ಟ ಸೀದಾ. ಸೊ ಫ್ಯಾಮಿಲಿ ಇದ್ದರು. ಬ್ಯಾಕ್ ಟು ದ ಬಸ್.
ಇನ್ನೊಂದೇನಂದರೆ ಆ್ಯಕ್ಚುಲಿ ನಾನು ಬ್ಯಾಕ್ ಪ್ಯಾಕ್ ಹಾಕಿದ್ದೀನಿ, ಸೊ ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು. ಸ್ಲಿಪ್ ಓಪನ್ ಹಾಕ್ಬಿಟ್ರೆ ಕಷ್ಟ. ಮೇಯ್ನು ನನಗೆ ಅಪರೂಪ ನಡುವಿನ ರಶ್ ಫೀಲ್ ಆಗಬೇಕಿತ್ತು. 4 months ಆದಮೇಲೆ ಆ್ಯಕ್ಚುಲಿ ಇಂಜಿರಿ ಆದ್ಮೇಲೆ ಈ ಥರ ಫೀಲ್ ಆಗ್ತಾ ಇರೋದು. ಅದರಲ್ಲೂ ಈ ಗಾಡಿನ 6 months ಆ್ಯಕ್ಚುಲಿ ಫಿಟ್ನೆಸ್ಸು ಇದಕ್ಕೆ ಬೇಕಿರೋದು. ಈಗ ತುಂಬ ದಿನ ಆಗಿದೆಲ್ಲ, ಸಣ್ಣ ಇದ್ದಾರೆ, ದಪ್ಪ ಇದ್ದಾರೆ ಎಲ್ಲ ಹೇಳ್ತಾರೆ. ಅದು ಯಾವುದು ಮ್ಯಾಟ್ರ್ ಆಗಲ್ಲ. ಗುರು ಹೆಲ್ದಿಯಾಗಿರಬೇಕು, ಫಿಟ್ಟಾಗಿರಬೇಕು. ಬಾಡಿ ಫಿಟ್ಟಿಂಗ್ ಅಂದರೆ ಇಂಥ ಥರ ಗಾಡಿಗಳು ಆ್ಯಕ್ಚುಲಿ ನಿಮ್ಗೆ ಓಡ್ಸೋಕ್ಕೆ ಆಗಲ್ಲ, ಭಾಳ ಕಷ್ಟ ಓಡ್ಸೋಕ್ಕೆ. ಸೊ ಅದಕ್ಕೆ ಆ್ಯಕ್ಚುಲಿ ಬೀಚ್ಗಳನ್ನ ಓಡಿಸ್ಬೇಕಂದ್ರೆ ಬಾಡಿ ನಿಮಗೆ ಸ್ವಲ್ಪ ಫಿಟ್ಟಾಗಿರ್ಬೇಕು. Damn, bro! Wow! Yopa! देखिए bro, really नीचे. Wow! ಒಂದೊಂದು ಶಿಫ್ಟಿಂಗು ಪಟಾರ್ ಪಟಾರ್ ಪಟಾರ್. ಜಿಪ್ ಹಾಕೊಂಡಿರೋದೇ ನೋಡ್ತಾ ಇರ್ಬೇಕಾಗದ. ಸೊ ವಿಂಡ್ ಬ್ಲಾಸ್ಟು ತುಂಬಾನೇ ಫೀಲ್ ಆಗುತ್ತೆ. ಅಪ್ಪರ್ ಗಾಡಿಗೆ ನಾವೇನಾರ ಮೇಲ್ತಂತ ಇಷ್ಟ ಟಕ್ಕಿನ ಪರಿಸರದಿಂದ ಖುಷಿ ಆಯಿತು, ಸಾರ್ಥಕ ಆಯಿತು. ಇಷ್ಟು ದಿನ ಕಾದಿದ್ದಕ್ಕೂ ಯಪ್ಪ ವಾಡ ಹೇಳಿ. ಸೊ ತುಂಬ ಜನ ಕೇಳ್ತಾ ಇದ್ರಿ ಹೇಗಿದ್ದೀರಾ ಬ್ರೋ, ರಿಕವರಿ ಆಗಿದ್ದೀರಾ ಅಂತ. ಐ ಮೀನ್ ಸಿಕ್ಕಿದಾಗ ಕೇಳ್ತಾ ಇರ್ತೀರಾ, ನೀವು ಸ್ಟೋರೀಸಲ್ಲಿ ಕೇಳ್ತಾ ಇರ್ತೀರಾ. ಸೊ ರಿಕವರಿ ಅಂದರೆ ಗಾಡಿ ಓಡ್ಸಕ್ಕೆ ಆಗ್ಬೇಕು. ಈ ಥರ ಅವಾಗ ಎಷ್ಟೋ ಬೆಟರ್ ಅನ್ಸುತ್ತೆ ಅದೇ ರಿಕವರಿ ಮಾಡೋದು. When you will be back on the planning ಅಂತ ಕೇಳ್ತಿದ್ರಿ, ಯಾರು ಬ್ಯಾಕ್ ಆನ್ ದ ಪ್ಲಾನಿಂಗ್ ಅದೇ. ಸೊ ರಿಕವರಿ ನಡೀತಾ ಇದೆ. ಇಟ್ಸ್ ಅ ಪ್ರೊಸೆಸ್ ಅಲ್ಲ, ಮುಂಚೆಗಿಂತ ಬೆಟರು. ಅದು ನೋಡಿ, ಈ ಥರ ಸ್ಪೋರ್ಟ್ಸ್ ಬೈಕ್ ಓಡಿಸ್ಬೇಕಿದ್ರೆ, ಇಲ್ಲ ನಾರ್ಮಲ್ ಬೈಕ್ಸ್ ಓಡಿಸ್ಬೇಕಿದ್ರು ಹಿಂದೆ ಸ್ಕ್ಯಾಪ್ಯುಲ ಭುಜದ ಹತ್ರ ಕೆಳಗಡೆ ಬರುತ್ತಲ್ಲ, ಆ ಜಾಗದಲ್ಲಿ ಪೇಯ್ನ್ ಆಗುತ್ತೆ, ನೋವಾಗುತ್ತೆ. ಮನೆಗೆ ಹೋದ್ಮೇಲೆ ತುಂಬ ಹೊತ್ತು ನೋವು ಇರುತ್ತೆ, ತುಂಬ ಮಸಲ್ ಲಾಸ್ ಆಗಿದೆ. ಆಮೇಲೆ ಆ್ಯಕ್ಚುಲಿ ಆಕ್ಸಿಡೆಂಟ್ ಆದಮೇಲಿಂದ ಆಲ್ಮೋಸ್ಟ್ 10 to 12 kg ವೆಯ್ಟ್ ಲಾಸ್ ಆಗಿದೆ ನಂದು. ಜೊತೆಗೆ ಈ ಕೈ ಇಲ್ಲಿ ಸರ್ಜರಿ ಆಗಿದ್ದರಿಂದ ಇಷ್ಟೋತ್ರ ಈ ಥರ ಇಟ್ಟಾಗ ಕೈ ಅದು ತುಂಬಾ ಪೇಯ್ನ್ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ, ಕ್ಲಚ್ ಹಿಡಿಯೋದಕ್ಕೂ ತುಂಬ ಕಷ್ಟನೇ. ಸೊ ಇವೆಲ್ಲ ಇದೆ ಚಾಲೆಂಜಸ್ಸು. ನೋಡಿದ ತಕ್ಷಣ ಏನನ್ಸುತ್ತೆ, ಓಕೆ ರಿಕವರಿ ಆಗಿಬಿಟ್ಟಿದ್ದಾರೆ ಆರಾಮು ಅಂತ. ಯಾವುದೂ ಒಂದೇ ಸರಿ ಆಯಿತು ಮೊನ್ನೆ ಆಗಿತ್ತು ಇವತ್ತು ರಿಕವರಿ ಹಂಗೆ ಆಗ್ಬಿಡೋದಿಲ್ಲ. ಇಟ್ಸ್ ಅ ಪ್ರೊಸೆಸ್, ಅದಕ್ಕೆ ಹೇಳಿದ್ದು.
ಸ್ವಲ್ಪ ಓಡಿಸ್ತಾ ನಾವು ಸ್ವಲ್ಪ ಕೆಲಸ ಕೊಡಬೇಕು ಕೈಗೆ. ತುಂಬ ಹಾಗೆ ಬಿಟ್ಟರೆ ಮತ್ತೆ ಅದು ರಿಕವರಿ ಆಗಲ್ಲ. ಪ್ಲೇಟೆಲ್ಲ ಇರೋದ್ರಿಂದ ಸ್ಟಿಫ್ ಆಗಿಬಿಡುತ್ತೆ. ಸೊ ಯೂಸ್ ಮಾಡ್ತಾ ಇರಬೇಕು ಲೈಟಾಗಿ. ಸೊ ಪರವಾಗಿಲ್ಲ, ಮುಂಚೆಗಿಂತ ಸ್ಟ್ರೆಸ್ ಮಾಡಿದಾಗ ಪೇಯ್ನು ಅದು ಇದು ಎಲ್ಲ ಇರುತ್ತೆ, ಸಹಜ. ಸೊ ಅಷ್ಟೊಂತೀರಿ. ಎಲ್ಲ ರೋಡು ಪ್ಯಾಚ್. Tragic. A few moments later. ಪರ್ಸು ಇದು ಬಿದ್ದೋಗಿದೆ. ಎಲ್ಲ ಹಾರೋಗಿದೆ ಪರ್ಸಿಂದ ಆಚೆ. ಇವ್ರು ಹುಡುಕ್ತಾ ಇದ್ದಾರೆ ಪಾಪ ಎಲ್ಲ ಜನ. ಸರ್ ಹಾಂ, ಸರಿ ಹಂಗೆ ತಿಳ್ಸ್ಕೊಂಡು ನೋಡೋಣ. ತುಂಬ ಥ್ಯಾಂಕ್ಸ್ ಸರ್. ತುಂಬ ಥ್ಯಾಂಕ್ ಯು ಸರ್. ಎಲ್ಲಿಂದ ಬಿದ್ದಿತ್ತು? ಅಲ್ಲಿಂದ ಹಾರಿದ್ಯಾ? ಅಲ್ಲಿಂದ ಹಾರಿದ್ಯಾ? ಅಲ್ಲೆಲ್ಲ ಬಿದ್ದಿದ್ದು, ಅದಕ್ಕೆ ಎತ್ಕೊಂಡು. ತುಂಬ ಥ್ಯಾಂಕ್ಸ್ ಸರ್. ಎಲ್ಲ ಇಲ್ಲದೆ ಇದೆ ಸದ್ಯಕ್ಕೆ. ಹಾಂ, ಅದೇ ನೋಡ್ತಾ ಇದ್ದೀನಿ ಸರ್. ಎಲ್ಲ ಇಲ್ಲೇ ಹಾರೋಗಿದೆ. ದೇವ್ರೆ, ಇದು ಮಲೇಷ್ಯಾ ಸಿಂಗಾಪುರ್ ಟ್ರಿಪ್ ಹೋಗಿದೆಯಲ್ಲ, ಮಲೇಷ್ಯಾ ಕರೆನ್ಸಿ. ಹಾಂ, ಯಾವುದು ಸರ್? ಅದು ಮಲೇಷ್ಯಾ. ಅದು ಅಲ್ಲಿ ಹೋಗಿದಾಗ, ಟ್ರಿಪ್ ಹೋಗಿದಾಗ. ಹಾಂ ಹಾಂ, ತಗೊಳ್ಳಿ, ಇಟ್ಕೊಳ್ಳಿ. ಥ್ಯಾಂಕ್ ಯು ಸರ್. ಇನ್ನು ಇಷ್ಟು ದೂರ ಓಡಿಸ್ಕೊಂಡು ಹೋಗಿ ನೋಡ್ತೀನಿ ಬಿಡಿ ಗಾಡಿನ, ಅಷ್ಟೇ. ಅದು ಯಾರೋ ಅಲ್ಲಿ ನಿಲ್ಸಿದೆ ಪಾಪ, ಟ್ರಕ್ ಅವ್ರು ಬಂದು ಹೇಳಿದ್ರು. ಟ್ರಕ್ ಅವರು ಬಂದು ಮೇನು DL ಕಾರ್ಡ್ ಇದೆ. ಎಲ್ಲ ಸಿಕ್ಕಿದೆ. ನಾನು ಒಂಚೂರು ಹೊರಟೋಗಿದ್ದೆ ಅಷ್ಟು ದೂರ. ಏನೋ ಬಿದ್ದಿದೆ ಪಾಪ, ಕೊಡ್ತೇನೆ ಅಂದ್ಬಿಟ್ಟು ಹಿಂದೆ ಬಂದೆ ನಾನು. ಇದು ಮಲೇಷ್ಯಾದು? ಹ್ಞೂ, ಮಲೇಷ್ಯಾದು ಸರ್. ಇಟ್ಕೊಳ್ಳಿ ಸರ್, ಪರವಾಗಿಲ್ಲ. ಥ್ಯಾಂಕ್ ಯು. ಹಾಂ, ಅವ್ರಿಗೆ ಸಿಕ್ಕಿದೆ ಅದೇ. ಥ್ಯಾಂಕ್ ಯು. ಏನು ಸರ್? ಹಾಂ, ಇನ್ನೊಂದು ಸ್ವಲ್ಪ ದೂರ ನೋಡ್ಕೊಂಡು ಹೋಗ್ತೀನಿ. ಅದು ಇನ್ನೊಂದಲ್ಲಿ ಕಾರ್ಡ್ ಇದೆ. ಓ, ಅಷ್ಟೇ. ಸಿಕ್ಕೋ ಅಷ್ಟು ಸಿಕ್ಕಿದೆ. ಇದ್ರ ಮೇಲೆ ಏನು ಸಿಕ್ಕ ಡೌಟೇ. ಹೋಪ್ಸು ಇಟ್ಕೊಳಕ್ಕೆ ಹೋಗ್ಬಾರ್ದು ಅಷ್ಟೇ. ಒಂದೆರಡು ಹಾಕಿದರೆ ಕಾರ್ಡ್ ಅದು ಇದು ಏನೂ ಮಾಡೋಕ್ಕಾಗಲ್ಲ, ಬ್ಲಾಕ್ ಮಾಡಿದ್ರಾಯ್ತು. ಸೊ ಸ್ನೇಹಿತರೆ, ಫೈನಲಿ ಏನು ಸಿಕ್ತೋ ಅಷ್ಟೇ ಸಿಕ್ಕಿದ್ದು. ಬಂದು ಎಷ್ಟು ಮತ್ತೆ ಫ್ಯೂಲ್ ಅಪ್ ಮಾಡಿದ್ವಿ. ಲೋ ಫ್ಯೂಲ್ ಬಂದ್ಬಿಡ್ತು ಅಷ್ಟು ಬೇಗ. 2,500 2,300 3,000 ಹತ್ರ ಆಯಿತು ಪೆಟ್ರೋಲು. ಅವಾಗೂ ಪವರ್ ಹಾಕ್ಸಿದೆ, ಇವಾಗೂ ಪವರ್ ಹಾಕ್ಸಿದೆ. ಏನು ಹಾಕ್ಸಿದ್ರೆ ಎಲ್ಲ ಇಟರ್ನಲ್ ಬ್ಲೆಂಡೆ.
ಸೊ ನೆಕ್ಸ್ಟು ಈ ಸೆಕೆಯಲ್ಲಿ ವಾಪಸ್ ಹೋಗೋದಕ್ಕೆ ಇಚ್ಛಾರ್ ಬಿಟ್ಟು ಹೋಗುತ್ತೆ. ಅದರಿಂದ ಹೇಳ್ಬೋದು ಯಾಕೆ ಬ್ರೋ ಮತ್ತೆ ಗಾಡಿ ಓಡಿಸ್ತಾ ಇದ್ದೀರಾ ಇಷ್ಟಾದ್ಮೇಲೆ ಅಂತೆಲ್ಲ. ಸೊ ಹಾಗೇನೆ ಗೆಟ್ ಬ್ಯಾಕ್ ಮಾಡಿಲ್ಲ, ಫೈಟ್ ಮಾಡಿಲ್ಲ ನಮ್ಗಾಗಿರೋ ಕಷ್ಟಗಳಿಗೆ ಅಂತ ಹೇಳಿದ್ರೆ ಲೈಫಲ್ಲಿ ಮೀನಿಂಗ್ ಇರೋಲ್ಲ. ಫೈಟ್ ಮಾಡಬೇಕು, ಬಟ್ ಬಿ ಕೇರ್ಫುಲ್, ಹುಷಾರಾಗಿರೋಣ. ಯಾರಿಗೆ ಏನು ಬರ್ಬೋದು ಸಿಚುವೇಶನ್ಸು, ಬಟ್ ಹಾಗಂತ ಸುಮ್ಮನೆ ಕೂರಬಾರ್ದು, ಹಾಗಂದ್ಬಿಟ್ಟು ತುಂಬ ಓಡಾಗೂ ಹೋಗ್ಬಾರ್ದು, ಹುಷಾರಾಗಿ ನೋಡ್ಕೊಂಡು ಮುಂದೆ ಹೆಜ್ಜೆ ಬರೋಣ ಅಂತ ಇದ್ರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಸಪೋರ್ಟ್. ಕೇಳ್ತಾ ಇರಿ D4 ಬೇಕು, ರೆಸ್ಟ್ ಬೇಕು ಅಂತ. ಅಟ್ಲೀಸ್ಟ್ ಸಂಬೇರ್ಗೆ ಸ್ಟಾರ್ಟೆಡ್ ದ ರೈಡ್. ಎಷ್ಟೋ ಸಮಾಧಾನ ಆಯಿತು ನನಗೆ ರೈಡ್ ಮಾಡಿದ್ದು. ನಿಧಾನವಾಗಿ ಹೋಗೋಣ, ಇಲ್ಲಿಂದ ಆರಾಮಾಗಿ ಸ್ಟೆಪ್ ಬೈ ಸ್ಟೆಪ್ಪು. ಬಟ್ ಅಟ್ಲೀಸ್ಟ್ ಇಷ್ಟಾದ್ರೂ ಗಾಡಿ ಓಡ್ಸೋಕ್ಕಾಗುತ್ತೆ, ಲಾಂಗ್ ಓಡ್ಸೋಕ್ಕೆ ಇನ್ನೂ ಕಷ್ಟ ಇದೆ ಫಿಕ್ಸಸ್ ಎಲ್ಲ. ಆದರೆ ಏನೆಲ್ಲ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಯೂಸ್ ಮಾಡಿದ್ವಿ ರಷ್ಟ, ಯಾರಿಗೀಗ ಮತ್ತೆ ಚೆನ್ನಾಗಿ ಅನ್ನಿಸ್ತು, ಮತ್ತೆ ಚೆನ್ನಾಗಿ ಅನ್ನಿಸಿದ್ರೆ ಚೆನ್ನಾಗಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಗೈಸ್, ಬಾಯ್.